ವೇದಿಕೆ ಮುಖಾಂತರ ನಡೀತಾ ಇದ್ದು ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು ಹಾಗೂ ಸರ್ಕಾರಿ ನೌಕರ ಸಂಘದಲ್ಲಿ ಅಧ್ಯಕ್ಷವಾಗಿ ಅವಿರತವಾಗಿ ಕಾರ್ಯನಿರ್ವಹಿಸಿ ನಮ್ಮೆಲ್ಲರ ಮತ್ತೆ ಇಲಾಖೆಯ ಮತ್ತೆ ಎಲ್ಲ ಸರ್ವರ ಏಳಿಗೆಗೆ ಶ್ರಮಿಸ್ತಾ ಇರ್ತಕ್ಕಂಥ ಮಾನ್ಯ ಶ್ರೀ MT ಕೃಷ್ಣಪ್ಪ ಸಾಹೇಬರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಭಿವೃದ್ಧಿಗೆ ಮತ್ತೆ ಆಡಳಿತಕ್ಕೆ ಮುಖ್ಯಸ್ಥರು ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ಆಗಿರ್ತಕ್ಕಂಥ ಮಾನ್ಯ ಶ್ರೀಮತಿ ಶುಭ ಕಲ್ಯಾಣ ಮೇಡಮ್ ಅವರು, ಜಿಲ್ಲಾಧಿಕಾರಿಗಳು ತುಮಕೂರು, ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇವತ್ತು ಜನರ ಕಷ್ಟ ಕಾರ್ಪಣೆಗಳನ್ನು ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ತಾಲೂಕು ಆಡಳಿತ ಮತ್ತು ಸಮಸ್ತ ಜನತೆ ಪರವಾಗಿ ಕೋರ್ತಾ ಇದ್ದೀನಿ. ವಾಟರ್ ಮ್ಯಾನ್ಸು, ದಯವಿಟ್ಟು ನಿಮ್ಮ OST ಟ್ಯಾಂಕಲ್ಲಿ ಏನು ನೀರನ್ನು ಸರಬರಾಜು ಮಾಡ್ತಿದ್ದೀರ ಸಾರ್ವಜನಿಕರಿಗೆ, ಅದು ಕುಡಿಯಲಿಕ್ಕೆ ಯೋಗ್ಯತೆ ಇರಬೇಕು. ಅದು ನಿಮ್ಮದು ಜವಾಬ್ದಾರಿ ಇದೆ. ದಯವಿಟ್ಟು ಅದರಲ್ಲಿ ಯಾವ ರೀತಿಯಲ್ಲಿ ಕೂಡ ತಾವು ಕಾಂಪ್ರಮೈಸ್ ಆಗಬಾರ್ದು. ಸಾರ್ವಜನಿಕರಿಂದ ಈ ಕುಡಿಯುವ ನೀರು ಸಂಬಂಧ ಏನಾದರೂ ದೂರುಗಳು ಬಂದರೆ ತಕ್ಷಣವೇ ಅದನ್ನು ಅಟೆಂಡ್ ಮಾಡಲೇಬೇಕು. ಅದು ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ವಿ ವಿಲ್ ಬಿ ಇನಿಷಿಯೇಟಿಂಗ್ ಆ್ಯಕ್ಷನ್. ಇವತ್ತು CEO ಪರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ಗ್ರಾಮ ಪಂಚಾಯತ್ಸ್ ಪ್ರಾಪರ್ ಆಗಿ ಡ್ರಿಂಕಿಂಗ್ ನೀರು ವಾಟರ್ ಫೆಸಿಲಿಟೀಸನ್ನು ಕೊಡಬೇಕು. ಇವತ್ತು WL ವಾಟರ್ ಸಪ್ಲೈ ಕೂಡ ಇವತ್ತು ಸಭೆಗೆ ಬಂದಿದ್ದಾರೆ. ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಬಂದಿದ್ದಾರೆ. ಇನ್ನು ಮುಂದೆ ಗ್ರಾಮ ಪಂಚಾಯತ್ ವಾರು VARIs ಹೋಗಿ ಏನೇನು ಸಮಸ್ಯೆಗಳಿದೆ ಎಲ್ಲನೂ ನಿಮ್ಮ ಹಂತದಲ್ಲಿನೇ ಬಗೆಹರಿಸಬೇಕು. ತಾವು ನಿಮ್ಮದು ಏನು ಜವಾಬ್ದಾರಿ ಇದೆ ಅದನ್ನು ಅರಿತು ಕೆಲಸ ಮಾಡಬೇಕು. ಅದೇ ರೀತಿಯಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆಯದು, ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟೀಸ್ ಇಲಾಖೆಯದು ಹಾಸ್ಟೆಲ್ಸ್ ಏನಿದೆ ಅಲ್ಲಿ ಕೂಡ ಬೆಸ್ಕಾಮಿಂದ ಎಲೆಕ್ಟ್ರಿಕಲ್ ವೈರಿಂಗ್ ಸರಿಯಾಗಿ ಆಗಿದೆ ಅಂತ ಚೆಕ್ ಮಾಡಿಕೊಳ್ಳಿ. ಸಂಬಂಧಪಟ್ಟ ವಾರ್ಡನ್ಗಳು ಇದನ್ನು ಗಮನ ಹರಿಸಿ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ. ಈಗಾಗಲೇ ನಿಮಗೆ ನಿರ್ದೇಶನ ನೀಡಲಾಗಿದೆ. ಅದೇ ರೀತಿಯಲ್ಲಿ ಅಲ್ಲಿ ಕೂಡ ವಾಟರ್ ಟೆಸ್ಟಿಂಗ್ ಅನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನು ಇತರ ಎಲ್ಲ ಇಲಾಖೆಯಲ್ಲಿ ಕೂಡ ಇಲ್ಲಿ ಇದ್ದಾರೆ. ಅವರವ್ರದ್ದು ಏನೇನು ಯೋಜನೆಗಳಿದೆ ಮತ್ತು ಅಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಇದೆಯಾ, ಮತ್ತು ಇವತ್ತು ನಾನು ಕೂಡ ಇಲ್ಲಿ ಇರ್ತೀನಿ ನಿಮ್ಮದು ಏನೇನು ಸಮಸ್ಯೆಗಳಿದೆ ಅಂತ ಕೇಳಲಿಕ್ಕೆ. ಸೊ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ನಿಮ್ಗೆಲ್ಲರಿಗೂ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಬಿಟ್ಟರೆ ಸೈಫ್ ಅಂತ ಕೊಟ್ಟರೆ ನಮಗೂ ನೀರು ಬರೋಕ್ಕಿಲ್ಲ. ಹಾಗಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಹೊರತು ಈ ಜಿಲ್ಲೆಯ ರೈತರ ಪರವಾಗಿ, ಜನಗಳ ಪರವಾಗಿ ನೆನ್ನೆ ಪಾಪ ಬಂದು ಕರೆ ಕೊಟ್ಟಿದ್ವಿ. 100ಕ್ಕೆ 100% ತಾವೆಲ್ಲ ಮಾಡಿದ್ದೀರಿ, ನಿಮಗೆ ಧನ್ಯವಾದ. ಮುಂದೆನೂ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ. ರೈಲು ಬರೋ ಸಲುವಾಗಿ ನಾವೇ ಹೋಗ್ತೀವಿ. ಜೈಲಿಗೆ ಹೋಗ್ಲಿಕ್ಕೆ ನಾನೇನು ಚಿಂತಿಲ್ಲ. ನಾನು 32ನೇ ವರ್ಷಕ್ಕೆ ರಾಜ್ಯಾಧ್ಯಕ್ಷ ಆಗಿದ್ದೆ. ಅವಲೇ 2 ಸತಿ ಜೈಲಿಗೆ ಹೋಗಿ ಬಂದಿದ್ದೆ ನೌಕರ ಪರವಾಗಿ. ನನಗೇನದು ಭಯ ಭೀತಿ ಏನೂ ಇಲ್ಲ. ಯಾತಕ್ಕೆ ಅಂದರೆ ಇವತ್ತು ಮೇಡಮ್ ಇದು ಕಾವೇರಿ ಸತ್ಯಗಾಲದಿಂದ 1,000 ಕೋಟಿ ಖರ್ಚು ಮಾಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಇವರೇ ಇರಿಗೇಷನ್ ಮಿನಿಸ್ಟ್ರು ನೀರು ತಗೊಂಡಿದ್ದಾರೆ.
ತಗೊಂಡಿದ್ದಾರೆ, ಕನಕಪುರ ತಗೊಂಡಿದ್ದಾರೆ, ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ, ಮಾಗಡಿಗೆ, ಕುಡಿಗಲ್ಗೆ. ಇಗ್ಲೂ ಡ್ಯಾಮ್ ಇದೆ, ಇಗ್ಲೂ ಡ್ಯಾಮಿಗೆ ತುಂಬ್ತಾರೆ. ನೀರು ತಗೊಳ್ಳಿ, ನಮ್ದೇ ರೈತರಿಗೆ. ಇಲ್ಲಿ ನೀವು ಹೋದ್ರೆ ಈ ಕೆಳಗಡೆ ಲಿಂಕ್ ಚಾನಲ್ ಮಾಡಿದ್ರೆ 127 ಕಿಲೋಮೀಟರ್ ಇರ್ತಕ್ಕಂಥ ರೈತರು ತೋಟ ಎಲ್ಲ ಒಣಗ್ತದೆ. ಹೇಳ್ತಾರೆ ಸಚಿವರು, ಇಲ್ಲ ನಾನು ಮ್ಯಾಜಿಸ್ಟ್ರೇಷನ್ ಪವರ್ ಕೊಡ್ತೀನಿ ಇಂಜಿನಿಯರ್ಗೆಲ್ಲ ಅಂತ. ಅದು ಸಾಧ್ಯನಾ? ಸ್ವಲ್ಪ ತಿಳುವಳಿಕೆಯನ್ನು ಬೇಕಾಗ್ತದೆ, ಇಲ್ಲಾಂದ್ರೆ ಕಷ್ಟ ಆಗ್ತದೆ. ಐ ನೋ ಇಟ್. ಇದಕ್ಕೆ ನಮ್ಮಲ್ಲಿ ಸಫಿಷಿಯಂಟ್ ನೀರಿದೆ, ಯುಟಿಲೈಸ್ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಹೇಮಾವತಿ ಚಾನಲ್ ಬರ್ತಕ್ಕಂಥ 8,500 ಎಕರೆ ಕಬ್ಬು ಬೆಳಿತೇವೆ, ಅದಕ್ಕೊಂದು ಹನಿ ನೀರು ಅಲಾಟ್ ಮಾಡಿಲ್ಲ. ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ಮೇಲೆ ಹೋಗಿ ಒಂದು ಅರ್ಜಿನೂ ಆಗಿಲ್ಲ ನಮ್ಮ ಲಾಯರ್ಸ್ ಆಗಲಿ, ನಮ್ಮ ಸರ್ಕಾರ ಆಗಲಿ. ಇದನ್ನ ಪಾಪ್ಯುಲೇಷನ್ ತಗ್ತೀವಿ ಅಂತ ಹೇಳ್ತಾರೆ. ಮೇಡಮ್ ಅವ್ರಿಗೆ 2 ನಿಮಿಷ ಬೇಜಾರು ಮಾಡ್ಕೊಳ್ಳಿ. ಹಾಗೆ ಪಾಪ್ಯುಲೇಷನ್ ಅದು 43 ಲಕ್ಷ ಪಾಪ್ಯುಲೇಷನ್ ತಗೊಂಡಿದ್ದಾರೆ ಬೆಂಗಳೂರು. ಇವತ್ತು 1,40,00,000. ಅದು ರಿವಿಷನ್ ಅಪ್ಲಿಕೇಶನ್ ಹಾಕೋದು ಬೇಡವಾ? ಇದನ್ನ ನಾನು 800 ಪೇಜ್ ಪುಟ ಉಳ್ಳಂತ ಒಂದು ಜಡ್ಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್. ಅದಕ್ಕೆ ನಾನು ರಾಜಾರಾವ್ ಅಂತ ಒಬ್ಬ ಎಕ್ಸ್ಪರ್ಟ್ ವಾಟ್ಸಪ್ ಲೈನ ಅವರು ಇಂಜಿನಿಯರ್ ಚೀಫ್, ಅವರು ಪಾಪ ನಾನು ಹೇಳಿದ ಅವ್ರನ್ನ ಒಂದು ಕಮಿಟಿ ಮಾಡಿ, ಟೆಕ್ನಿಕಲ್ ಕಮಿಟಿ ಮಾಡಿ ಅವ್ರ ಸಲಹೆ ತಗೊಳ್ಳಿ, ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಅದನ್ನೆಲ್ಲ ನಾವು ಬೇರೆ ವೇದಿಕೆಯಲ್ಲಿ ನಾವು ಮಾತಾಡ್ತೀವಿ. ಬಿಕಾಸ್ ನೀವೆಲ್ಲ ರೈತರಿಂದ ನಮಗೂ ಮನವರಿಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಸಬ್ಜೆಕ್ಟ್ ಅನ್ನ ಮಾತಾಡಿದ್ದೀನಿ. ಬಂಧುಗಳೇ, ತಾವು ಬಲವಂತಿದ ಕಾಯ್ತೀರ, ನಮ್ಮ ಅಹವಾಲನ್ನ ದಯಮಾಡಿ ಕೊಡಿ. ಯಾವ್ಯಾವ ಇಲಾಖೆಯವರು ಕೊಡಿ, ಮೇಡಮ್ ಅವರಿಗೆ ಕೊಡ್ಬೇಕಾದ್ರೆ ಕೊಡಿ, ಯಾರೇ ಬೇಕಾದ್ರೆ ದಯಮಾಡಿ ಕೊಡಿ ಅಂತ ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ.